ಯಾವ ಕೆಲಸನೂ ಇರಲಿಲ್ಲ ಚಿಕ್ಕ ಯಜಮಾನ್ರೆ. ಹಂಗೂ ನಾನು ಅಮ್ಮವ್ರನ್ನ ಕೇಳಿದೆ, ಯಾವ್ದಾರ ಕೆಲಸ ಇದ್ದರೆ ಕೊಡಿ ನಾನು ಮಾಡ್ತೀನಿ ಅಂತ. ಆದರೆ ಮಲ್ಲಿ, ನಿನಗೆ ಸರಿಯಾಗಿ ಸುಳ್ಳು ಹೇಳಕ್ಕೂ ಬರೋದಿಲ್ಲ. ಅವತಾರ ನೋಡಿ ನಿಂದು. ಇರೋ ಎರಡೇ ಎರಡು ಪಾತ್ರೆ ಅಷ್ಟೇ ಅಲ್ವಾ? ಬೇಕಂತಲೇ ಅಮ್ಮ ನಿಂಗೆ ಅವಮಾನ ಮಾಡಿದಾಳೆ. ಅವಮಾನನ ಯಜಮಾನ್ರೆ, ಅದು ನಿಮ್ಮನೆ, ನಿಮ್ಮವರೇ ಅಲ್ಲಿರೋದು. ನಿಮಗೆ ನಿಮ್ಮ ಮನೆಯವ್ರಿಗೆ ಏನು ಕೆಲಸ ಬೇಕಾದ್ರೂ ನಾನು ಮಾಡ್ತೀನಿ. ಇದರಲ್ಲಿ ಅವಮಾನ ಏನು ಬಂತು ಚಿಕ್ಕ ಯಜಮಾನ್ರೆ? ನಿನಗೆ ಅವಮಾನ ಆಗಿದೆ. ನಿನಗೆ ಅವಮಾನ ಆದ್ರೆ ನನಗೂ ಅವಮಾನ ಆದ. ಬೇಡಿ ಚಿಕ್ಕ ಯಜಮಾನ್ರೆ, ಸಣ್ಣ ಸಣ್ಣ ವಿಷಯನೂ ದೊಡ್ಡದು ಮಾಡ್ತೀರಾ ನೀವು. ಹಾಂ, ನಿಮಗೆ ಚೌಕಾಬಾರ ಹೇಳ್ಕೊಡ್ತೀನಿ ಅಂತ ಹೇಳಿದ್ದೆ ಅಲ್ವಾ? ನಿಮ್ಗೆ ಯಾವ ಆಟ ಬೇಕು? ಚೌಕಾಬಾರ ಬೇಕಾ, ಹುಲಿ ಕಟ್ಟ ಬೇಕಾ, ಕೋಲಿ ಕಟ್ಟ ಬೇಕಾ, ಅಲ್ಗುಡಿ ಮನೆ ಬೇಕಾ? ಯಾವ ಆಟ ಬೇಕು? ಹೇಳಿ, ಬನ್ನಿ, ಹೋಗ್ಬಿಟ್ಟು ಚಾಪಿಸ್ತಿರ್ತೀರಿ. ಎಲ್ಲ ರೆಡಿ ತಾನೆ? ಬೇಗ ಬಾ, ಬಿಸಿಲು ಜಾಸ್ತಿ ಆಗ್ಬಿಡುತ್ತೆ. ಶ್ರೀಕಾಂತ, ಮಲ್ಲಿ, ದೊಡ್ಡಮ್ಮವ್ರು ಬಂದಿದ್ದಾರೆ. ಇವತ್ತು ನಿನ್ನ ಕೈಲಿ ಒಂದು ರಾಶಿ ಬಟ್ಟೆ ಒಗಿಸ್ಬೋದೇನೋ, ಬಂದು ನೋಡು. ಶ್ರೀಕಾಂತ, ತಗೋ.
ಏನಿದು? ಬಾದಾಮಿ ಹಾಲು. ಯಾರಿಗೆ? ಇನ್ಯಾರಿಗೆ? ನಿಂಗೆ ಕಣ. ನಿನಗೆ ಸ್ವಲ್ಪ ಕೂಡ ಕೆಲಸ ಮಾಡೋ ಅಭ್ಯಾಸ ಇಲ್ಲ. ಆದರೆ ಈಗ ನೋಡು, ಮಳೆ ನೋಡಲ್ಲ, ಚಳಿ ನೋಡಲ್ಲ, ಬಿಸಿಲು ನೋಡಲ್ಲ, 24 ಗಂಟೆ ಹೊಲ ಬೆಳೆ ಅಂತ ದುಡಿತಾನೆ ಇರ್ತೀಯ. ಕೆಲಸದವ್ರಿಗಿಂತ ಹೆಚ್ಚಾಗಿ ದುಡಿತೀಯ. ನೋಡು ನೋಡು, ಎಷ್ಟು ಸಣ್ಣ ಆಗೋಗಿದೀಯ. ತಗೋ ಹಾಲು ಕುಡಿ. ಅಮ್ಮ, ಇದು ತುಂಬ ಪುಟ್ಟ ಮನೆ ಅಮ್ಮ. ಇಲ್ಲಿ ಕೆಲಸದವರು ಯಜಮಾನರು ಅನ್ನೋ ಭೇದ ಭಾವನೆ ಇಲ್ಲ. ಅದೆಲ್ಲ ಏನಿದ್ರು ನಿಮ್ಮ ಅರಮನೆಯಲ್ಲಿ. ಯಾಕಮ್ಮ, ಅರ್ಥ ಆಗ್ಲಿಲ್ವಾ? ಈ ಮನೆಯಲ್ಲಿ ನಾನು ಮಲ್ಲಿ ಇಬ್ರು ಇದೆ. ನನ್ನ ಜೊತೆ ಹೊಲದಲ್ಲಿ ಅವಳು ಕಷ್ಟಪಟ್ಟು ದುಡಿದ್ಳು. ನೋಡು ಹೇಗಾಗಿದ್ದಾಳೆ ನೋಡೋಳು. ಬಾದಾಮಿ ಹಾಲು ತರೋವಾಗ ಮಲ್ಲಿ ನೆನಪಾಗ್ಲಿಲ್ವಾ ನಿನಗೆ? ಅದು ಹಾಗಲ್ಲ ಕಣ ಶ್ರೀಕಾಂತ. ನಾನು ಅವಳಿಗೂ ತರ್ತೀನಿ. ಚಿಕ್ಕೇಶ್ ಮಾಡ್ರಿ. ನಾನು ಶ್ರೀಮಂತರ ಮಗ, ನಿನ್ನ ಮಗ. ನಾನು ಮಾತ್ರ ತಂಪಾಗಿರ್ಬೇಕು. ಅಲ್ಲಿ ಯಾರು ಕೆಲಸದವಳು, ಅವಳಿಗೇನಾದ್ರೂ ಯಾರಿಗೇನಾಗಬೇಕು ಅಲ್ವಾ? ಇಲ್ಲ ಕಣೋ, ನನಗೆ ಆ ಥರ ಎಲ್ಲ ಭಾವನೆ ಇಲ್ಲ. ನಾ ಬೇಕಂತಕ್ಕೆ ಮಾಡಲಿಲ್ಲ. ಅದೇನಾಯ್ತು ಗೊತ್ತಾ? ಅಮ್ಮ, ನಿನ್ನ ವಿವರಣೆನೂ ಬೇಕಾಗಿಲ್ಲ, ಹಾಲು ಬೇಕಾಗಿಲ್ಲ. ನಿನ್ನೆ ನೀನು ಮಾಡಿದ್ದೆ ಸಾಕು. ಬೇಗ ಬಾ, ಹೊತ್ತಾಗತ್ತೆ. ಶ್ರೀಕಾಂತ ಹೇಳೋ. ಅಮ್ಮೋರೆ, ಬೇಜಾರು ಮಾಡ್ಕೋಬೇಡಿ. ಚಿಕ್ಕ ಯಜಮಾನ್ರ ಕೋಪದಲ್ಲಿ ಒಂದೆರಡು ಮಾತು ಬೈದ್ಬಿಟ್ರು. ನಿಜ ಹೇಳಬೇಕಂದ್ರೆ ಅವ್ರಿಗೆ ನಿಮ್ಮ ಮೇಲೆ ತುಂಬಾ ಪ್ರೀತಿ ಇದೆ. ಅಮ್ಮೋರೆ, ಯಾಕೆ ಅಳ್ತಿದ್ದೀರಾ? ನೋಡಿ, ನೀವು ಹತ್ರ ನನ್ನ ಕೈ ನೋಡೋಕ್ಕಾಗಲ್ಲ. ಹಾಂ, ಬಂದೆ ಚಿಕ್ಕ ಯಜಮಾನ್ರೆ, ಬಂದ್ಬಿಟ್ಟೆ. ಸಮಾಧಾನ ಮಾಡ್ಕೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ಯಜಮಾನ್ರೆ, ಇದನ್ನ ದೇವ್ರ ಪೂಜೆಗೆ ಅಂತ ತಗೊಂಡು ಹೋಗ್ತಾ ಇದ್ದೀನಿ. ನಾನು ಅದೇ ಕೆಲಸ ಮಾಡ್ತಾ ಇದ್ದೀನಿ. ಅಂದರೆ ಈ ಹೂವನ್ನ ನಾನು ದೇವಿಗೆ ಮುಡಿಸ್ತಾ ಇದ್ದೀನಿ. ಯಜಮಾನ್ರೆ, ಗೌರಮ್ಮವ್ರು ಬಂದ್ಬಿಡ್ತಾರೆ. ನಿಮ್ಮ ಗೌರಮ್ಮ ಅವರಿಗೆ ಅಷ್ಟೊಂದು ಹೆದರ್ತೀಯಾ? ರೀ ರೀ, ಎಲ್ಲಿದ್ದೀರಾ? ಅಯ್ಯೋ, ನೋಡಿದ್ರ, ಗೌರಮ್ಮನವ್ರು ಬಂದೇ ಬಿಟ್ರು. ಬಿಡಿ ಯಜಮಾನ್ರೆ, ಬಿಡಿ. ಬಿಡ್ತೀನಿ, ಆದರೆ ನನಗೊಂದು ಮಾತು ಕೊಡಬೇಕು. ರೀ
ರೀ ಎಲ್ಲಿದ್ದೀರಾ? ಏನದು? ರಾತ್ರಿ 9 ಗಂಟೆಗೆ ಕೊಟ್ಟಿಗೆ ಹಿಂದೆ ಬರಬೇಕು. ಅಯ್ಯೋ ಯಜಮಾನ್ರೆ, ಬಿಡಿ ಯಜಮಾನ್ರೆ. ಬಿಡ್ತೀನಿ, ನನಗೆ ಮೊದಲು ಮಾತು ಕೊಡು. ಇಲ್ಲ ಅಂದರೆ ಇನ್ನೂ ಗಟ್ಟಿಯಾಗಿ ಹಿಡ್ಕೊಂತೀನಿ. ಅಯ್ಯೋ ಬರ್ತೀನಿ ಬಿಡಿ. ರೀ ಎಲ್ಲಿದ್ದೀರಾ? ರೀ ಯಾಕ್ರಿ ಈ ಗಡ್ಡ ನಿಂತಿದ್ದೀರಾ? ಒಳಗೆ ಯಾರೋ ಇದ್ದಾರೆ. ನೀವು ಒಂದೇ ಸಲ ನುಗ್ಬಿಟ್ರೆ ತೊಂದರೆ ಆಗುತ್ತೆ. ಅದಕ್ಕೆ ದಾರಿಗಡ್ಡಾಗಿ ನಿಂತೆ. ಯಾರಿದ್ದಾರೆ ಒಳಗೆ? ಯಾರಿದ್ದಾರೆ? ಒಳಗೆ ರಂಬೆ ಇದ್ದಾಳೆ, ಊರ್ವಶಿ ಇದ್ದಾಳೆ, ಅವ್ರ ಜೊತೆ ಮೇನಕೆ ತಿಲೋತ್ತಮೇನೂ ಇದ್ದಾಳೆ. ತಮಾಷೆ ಮಾಡಕ್ ಹೊತ್ತು ಗೊತ್ತು ಇಲ್ವಾ ನಿಮ್ಗೆ? ಸರಿ ಜಾಗ ಬಿಡಿ, ನಾನು ದುಡ್ಡು ತಗೋಬೇಕು. ದುಡ್ಡ? ಯಾಕೆ ದುಡ್ಡು? ಬಳಿಗಾರ ಬಂದಿದ್ದಾನ್ರಿ, ಮನೆಯವ್ರಿಗೆಲ್ಲ ಬಳೆ ಕೊಡ್ಸೋಣ ಅಂತ. ಅಷ್ಟಕ್ಕೆ ನೀನು ಕೂಡಿಟ್ಟಿರೋ ಕುಬೇರನ ಸಂಪತ್ತೇ ಆಗ್ಬೇಕಾ? ನಡಿ, ನಾನೇ ಕೊಡ್ತೀನಿ. ರಂಬೆ ಊರ್ವಶಿ ನೋಡೋಕ್ಕೆ ಅಷ್ಟೊಂದು ಕುತೂಹಲ ನನಗೆ. ಸರಿ ಬಾ, ನೀನೇ ನೋಡಂತೆ. ನಿಮ್ಮ ರಂಬೆ ಕೊಂಬೆ ಎಲ್ಲ ನಿಮ್ಗೆ ಇರ್ಲಿ. ಸರಿ ಬನ್ನಿ ಈಗ. ನಡಿ. ಅಯ್ಯೋ
ಹೋಗಿ ಚಿಕ್ಕ ಯಜಮಾನ್ರೆ, ಇದು ಒಳ್ಳೆ ಕತೆ ಆಯಿತು. ಯಜಮಾನ ಕೆಲಸ ಮಾಡೋದಂತೆ, ಈ ದಾಸಿ ಯಜಮಾನ ಕೈಲಿ ಕೆಲಸ ಮಾಡಿಸೋದಂತೆ. ಇಲ್ಲಿಗೆ ಹಾಕ್ಸ್ಬೇಕು. ಅದಾದ್ಮೇಲೆ ಅದಕ್ಕೆಲ್ಲ ವ್ಯವಸ್ಥೆ ಮಾಡಾಗಿದೆ. ಓ ಪರವಾಗಿಲ್ವೇ, ಎಲ್ಲ ವಿಷಯನೂ ತಿಳ್ಕೊಂಬಿಟ್ರಂಗಿದೆ. ಅದು ಹೇಗೆ? ಮೊನ್ನೆ ಸೋಂಪುರಕ್ಕೆ ಹೋಗಿದ್ನಲ್ಲ, ಅಲ್ಲಿ ನನ್ನ ಫ್ರೆಂಡ್ ಶಿವ ಸಿಕ್ಕಿದ್ದ. ಅವನಿಗೆ ನನ್ನ ಬೇಸಾಯದ ಬಗ್ಗೆ ಎಲ್ಲ ಹೇಳಿದೆ. ಅವನು ತುಂಬ ಆಶ್ಚರ್ಯಪಟ್ಟ, ಜೊತೆಗೆ ಸಂತೋಷನೂ ಪಟ್ಟ. ಮತ್ತೆ ಪರದೆ ಇರ್ತಾರ? ಅರಸನಾಗಿ ಹುಟ್ಟೋದು ದೊಡ್ಡ ವಿಷಯ ಅಲ್ಲ ಚಿಕ್ಕ ಯಜಮಾನ್ರೆ. ನಿಮ್ಮ ಹಾಗೆ ರೈತನಾಗಿ ದುಡಿದು ಅರಸ ಆಗ್ತಾನಲ್ಲ, ಅದು ದೊಡ್ಡ ವಿಷಯ. ಆಯಿತು, ಬನ್ನಿ ಕೆಲಸ ಶುರು ಮಾಡೋಣ. ಮಲ್ಲಿ, ಕಟಾವು ಮಾಡಿ ಬಡ್ದು ಕಾಳನ್ನ ಬೇರೆ ಮಾಡೋದು ಕಷ್ಟದ ಕೆಲಸ. ಅದಕ್ಕೆ ಕೂಲಿಗಳನ್ನು ಕಳ್ಸ. ಅವ್ರಿಗೆ ಬೇರೆ ಕಡೆಗಿಂತ 50 ರೂಪಾಯಿ ಜಾಸ್ತಿ ಕೊಟ್ಟರೆ ಆಯಿತು. ಕೆಲಸ ಎಲ್ಲ ಆಳುಗಳ ಕೈಲಿ ಮಾಡಿಸು. ಇದೇನಿದು ಚಿಕ್ಕ ಯಜಮಾನ್ರೆ, ಹಿಂಗೆ ಹೇಳ್ಬಿಟ್ರಿ? ಇಷ್ಟು ದಿನ ಇವೆಲ್ಲ ನಾವು ಮಾಡಿದ್ದು, ಇವಾಗ ನೋಡಿದ್ರೆ ನೀವು ಕೆಲಸ. ಮಲ್ಲಿ, ಇಷ್ಟು ದಿನ ನೀ ಕೆಲಸ ಮಾಡಿದ್ದು ಸಾಕು, ನೀನು ದುಡ್ದಿದ್ದು ಸಾಕು. ಇನ್ಮೇಲೆ ನಾನು ಕೆಲಸ ಮಾಡ್ತೀನಿ. ನೀನು ಅಯ್ಯೋ, ಇದೇನು ಮಾಡ್ತಿದ್ದೀರಾ? ಇರೋ ಈಗ ನಿಂತ್ಕೋ. ಈಗ ಹೋಗಿ ಚಿಕ್ಕ ಯಜಮಾನ್ರೆ. ಮಾಡೋ, ಹೀಗೆ ನಿಂತ್ಕೋ. ಹೀಗೆ ಕರೆಕ್ಟ್. ಹಾಗೆ ನಿಂತ್ಕೊಂಡು ಈ ಆಳುಗಳ ಕೈಯಲ್ಲಿ ಕೆಲಸನ ತೆಗಿಸ್ಬೇಕು. ಹೋಗಿ ಚಿಕ್ಕ ಯಜಮಾನ್ರೆ, ಇದು ಒಳ್ಳೆ ಕತೆ ಆಯಿತು. ಯಜಮಾನ ಕೆಲಸ ಮಾಡೋದಂತೆ, ಈ ದಾಸಿ ಯಜಮಾನ ಕೈಲಿ ಕೆಲಸ ಮಾಡಿಸೋದಂತೆ. ಇನ್ನು ಯಾವತ್ತೂ ನಿನ್ನ ದಾಸಿ ಅಂತ ಹೇಳ್ಕೊಬೇಡ. ನನಗಿಷ್ಟ ಆಗಲ್ಲ. ನೀನು ನನ್ನ ದಾಸಿ ಅಲ್ಲ. ನಾನು ಏನೇ ಇದ್ರೂ ಅದು ನಿನ್ನಿಂದ. ನೀನೇ ನನ್ನ ಜೀವ. ನೀನು ಕೈ ತೋರಿಸಿದ ಕಡೆ ನಡೆಯೋದಷ್ಟೇ ನನ್ನ ಕೆಲಸ.